ಪ್ರಿಯ ವೀಕ್ಷಕರೇ, ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆಲ್ಲ ಅರ್ಥ ಆಗುತ್ತೆ. ನಮಸ್ಕಾರ, ನೌಕರಿ ಬೇಕೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಿಯ ವೀಕ್ಷಕರೇ, ನೀವೆಲ್ಲ ಸರ್ಕಾರಿ ಉದ್ಯೋಗವನ್ನು ಹುಡುಕ್ತಿದ್ರೆ ಈಗಲೇ ಅರ್ಜಿ ಸಲ್ಲಿಸಿ. ಹೌದು, ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಒಟ್ಟು 13 ಸೇವಕ ಹುದ್ದೆಗಳು. ಈ ಸೇವಕ ಹುದ್ದೆಗಳಿಗೆ 13/3/2026ರಿಂದ 13/4/2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತದೆ. ಈಗಾಗಲೇ ಅರ್ಜಿಗಳು ಶುರುವಾಗಿದೆ. ಆನ್ಲೈನಲ್ಲಿ ನೀವು ಖುದ್ದಾಗಿ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕು. ಹೌದು, ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು 13 ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಇದು ಬೇಸಿಕ್ ಸ್ಯಾಲ್ರಿ 27,000ರಿಂದ ಸ್ಟಾರ್ಟ್ ಆಗುತ್ತೆ. ಹುದ್ದೆಗಳ ವರ್ಗೀಕರಣ ನೋಡೋದಾದರೆ ಪರಿಶಿಷ್ಟ ಜಾತಿಗೆ 1, ಸಾಮಾನ್ಯ ವರ್ಗಕ್ಕೆ 1, ಪ್ರವರ್ಗ ಎ 1, ಸಾಮಾನ್ಯ ವರ್ಗ 1, ಪರಿಶಿಷ್ಟ ಪಂಗಡ 1, ಹೀಗೆ ಎಲ್ಲ ಒಂದೊಂದು ವರ್ಗಕ್ಕೂ ಒಂದೊಂದು ಹುದ್ದೆಗಳನ್ನು ಮೀಸಲಿ ಇಟ್ಟಿದ್ದಾರೆ. ಇನ್ನೊಂದು ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದರೆ ಶೈಕ್ಷಣಿಕ ವಿದ್ಯಾರ್ಥಿಗೆ SLCಯಲ್ಲಿ ಯಾರು ಅತಿ ಹೆಚ್ಚು ಮಾರ್ಕ್ಸ್ ಪಡೆದಿರ್ತಾರೋ ಅದರ ಮೇಲೆ ನೇಮಕಾತಿ ಮಾಡ್ತಾರೆ. ಅದು ಅತಿ ಹೆಚ್ಚು ಅಂಕಗಳನ್ನು ಪಡೆದವ್ರನ್ನ 1:10 ಅನುಪಾತದಲ್ಲಿ ಅವ್ರನ್ನ ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಸಂದರ್ಶನದಲ್ಲಿ ಅದು ಒಟ್ಟು 10 ಅಂಕಗಳನ್ನು ಒಳಗೊಂಡಿರುತ್ತದೆ. ಸಂದರ್ಶನದಲ್ಲಿ 10 ಅಂಕಗಳನ್ನು ಒಳಗೊಂಡಿರುತ್ತೆ. ಅದಕ್ಕೆ ಯಾರು ಜಾಸ್ತಿ ತೊಗೋತಾರೋ ಅವ್ರನ್ನ ಫೈನಲ್ ಆಗಿ ಅವರು ಸೆಲೆಕ್ಟ್ ಮಾಡ್ತಾರೆ. ಇದಕ್ಕೆ ವಯೋಮಿತಿ ನೋಡೋದಾದರೆ ಸಾಮಾನ್ಯ ವರ್ಗಕ್ಕೆ 35 ವರ್ಷ ಹಾಗೂ ಪ್ರವರ್ಗ 2A, 2B, 3A, 3Bಗೆ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 40 ವರ್ಷ. ಅರ್ಜಿ ಸಲ್ಲಿಸೋ ವಿಧಾನ ಈಗಾಗಲೇ ನಾವು ನೋಡಿದ್ದೀವಿ. ಇದು ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ ಪ್ರವರ್ಗ 2A, 2B, 3A, 3Bಗೆ 200 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗಕ್ಕೆ ಶುಲ್ಕ ವಿನಾಯಿತಿ ಇರುತ್ತೆ. ಮತ್ತು ಆನ್ಲೈನ್ ಸೆಂಟ್ರಿಗೆ ಹೋಗಿನೇ ನೀವು ಇದನ್ನು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇನ್ನೂ ಹೆಚ್ಚಾಗಿ ಈ ಥರ ಏನಾದರೂ ಉದ್ಯೋಗದ ಮಾಹಿತಿಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಶೇರ್ ಮತ್ತು ಲೈಕ್ ಮಾಡಿ ಮರಿಬೇಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಹೊಸ ಯಾವುದಾದ್ರೂ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಉದ್ಯೋಗದ ಬಗ್ಗೆ ಆ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನ ಏನಾಗಿರುತ್ತೆ 13/4/2026. ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ.